ಮಾನ್ಯ ಸಭಾಧ್ಯಕ್ಷರೇ, ನಾರಾಯಣಗುರು ನಿಗಮ ಅಭಿವೃದ್ಧಿ ನಿಗಮ ನಾವು 16/1/2020 ಜನವರಿ ಒಳಗೆ ಸ್ಥಾಪನೆಯನ್ನು ಮಾಡಿದ್ದೀವಿ. ಅದಕ್ಕಿಂತ ಮೊದಲು ಇವರ ಬಿಜೆಪಿ ಸರ್ಕಾರದೊಳಗೆ ನಾರಾಯಣಗುರು ಅಭಿವೃದ್ಧಿ ಕೋಶ ಅಂತ ಮಾಡಿದ್ರು. ಸೆಲ್ ಕೋಶ ಅಂತ ಮಾಡಿದ್ರು. ಆ ಕೋಶ ಅಂತ ಮಾಡಿದ್ನಾಗ ಯಾವ್ಯಾವುದಕ್ಕೆ ಏನೇನು ಅನುದಾನ ಕೊಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಗೈಡ್ಲೈನ್ಸೇ ಮಾಡಿದ್ದಿಲ್ಲ. ನೀವು ಮಾಡಲಾರ್ದ ಕೋಶ ಅಂತ ಮಾಡಿ ಕಳಿಸ್ಬಿಟ್ರಿ. ಯಾವುದೇ ಒಂದು ಅಭಿವೃದ್ಧಿ ನಿಗಮ ಆಗಬೇಕಾದ್ರೆ ಮಾನ್ಯ ಸಭಾಪತಿಗಳೇ, ಅದಕ್ಕೆ ಕಂಪ್ನಿ ಆ್ಯಕ್ಟ್ನಲ್ಲಿ ರಿಜಿಸ್ಟರ್ ಆಗಿ ಅದು ಡೆಲ್ಲಿ ಒಳಗೆ ರಿಜಿಸ್ಟರ್ ಆದಮೇಲೆ ಅದಕ್ಕೆ ರೂಪರೇಷೆಗಳು ಸಿದ್ಧವಾಗ್ತಾವೆ. ಅದಕ್ಕೆ ಆದ ರೂಪರೇಷೆಗಳನ್ನು ಸಿದ್ಧ ಮಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡಿ ನಾರಾಯಣಗುರು ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಅದನ್ನು ಅಪ್ರೂವ್ ಮಾಡಿಸಿದ್ದು ಜನವರಿ ಒಳಗೆ ಅದನ್ನು ಅಭಿವೃದ್ಧಿ ನಿಗಮನ ಸ್ಥಾಪನೆಯನ್ನು ಮಾಡಿದ್ದೀವಿ. ಈಗ ಅದಕ್ಕೆ 10 ಕೋಟಿ ಏನು ಅಭಿವೃದ್ಧಿ ಕೋಶದಾಗಿತ್ತು ದುಡ್ಡು, ಆ ದುಡ್ಡನ್ನು ಅಭಿವೃದ್ಧಿ ನಿಗಮಕ್ಕೆ ಟ್ರಾನ್ಸ್ಫರ್ ಮಾಡಬೇಕಂತ ನಾವು ಫೈನಾನ್ಸ್ ಒಳಗೆ ವಿನಂತಿಯನ್ನು ಮಾಡಿದ್ದೀವಿ. ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದರೆ ಈ ಮುಂದಿನ ದಿನಮಾನದೊಳಗೆ ಅದರ ರೂಪರೇಷೆಗಳನ್ನು ಸಿದ್ಧ ಮಾಡಿ ಯಾವ ರೀತಿ ನಾರಾಯಣಗುರು ಈಗೇನು ಬೇರೆ ಬೇರೆ 11 ನಿಗಮಗಳಾದವು ಅದರೊಳಗೆ ಆ ರೀತಿ ಒಳಗೆ ಅದನ್ನು ಕೂತು ಚರ್ಚೆ ಮಾಡಿ ಆ ಸಮುದಾಯಕ್ಕೆ ನೇರವಾಗಿ ಯೋಜನೆಗಳನ್ನು ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರೇ ಹೇಳಿದಂತೆ ಈ ಹಿಂದೆ ನಾರಾಯಣಗುರು ಅಭಿವೃದ್ಧಿ ಕೋಶ ಆಗಿತ್ತು, ಅದರಲ್ಲಿರುವಂತಹ 10 ಕೋಟಿ ರೂಪಾಯಿ ಅನುದಾನವನ್ನ ನಾವು ನಿಗಮಕ್ಕೆ ಅದನ್ನು ವರ್ಗಾವಣೆ ಮಾಡ್ತೀರಿ ಅಂತ ಹೇಳಿದಿರಿ. ನಾನು ನಿಮ್ಮ ಆನ್ಸರ್ ಅಲ್ಲೇ ಒಂದು ವ್ಯತ್ಯಾಸ ಇದೆ. ಜನವರಿ 2026ಕ್ಕೆ ನೀವು ನಿಗಮನ ನೋಂದಣಿ ಮಾಡಿದಿರಿ ಅಂತ ಹೇಳ್ತೀರಿ. ನಿಗಮದ ಅಧ್ಯಕ್ಷರ ನೇಮಕ ಯಾವತ್ತಾಯ್ತು? ನಿಗಮದ ಅಧ್ಯಕ್ಷರ ನೇಮಕ ಆಗಿ 8 ತಿಂಗಳ ಮೇಲೆ ಆಯ್ತು. ನೀವು ರಿಜಿಸ್ಟರ್ ಮಾಡಿದ್ರೆ ನಿಗಮದ ಅಧ್ಯಕ್ಷರನ್ನ ಹೆಂಗ್ ಮಾಡಿದ್ರಿ? ಈ ಒಂದು ನಿಮಗೆ ನಿಗಮದ ಬಗ್ಗೆ ಆಸಕ್ತಿ ಇದ್ದಿದ್ರೆ ನೀವು ಅವತ್ತೇ ಅದನ್ನ ರಿಜಿಸ್ಟರ್ ಮಾಡಿ ಅದಕ್ಕೆ ಹಣಕಾಸಿನ ನೆರವನ್ನ ಕೊಡ್ತಾ ಇದ್ರಿ. ಇಲ್ಲಿ ವಿಚಿತ್ರ, ನಿಗಮ ನೋಂದಣಿ ಆಗದೆಲ್ಲ 8 ತಿಂಗಳ ಮುಂಚೆ ನಿಗಮದ ಅಧ್ಯಕ್ಷ ನೇಮಕ ಮಾಡಿಬಿಟ್ರಿ. ಯಾವ ಪುರುಷಾರ್ಥಕ್ಕೆ ನಿಗಮದ ಅಧ್ಯಕ್ಷ ನೇಮಕ ಮಾಡಿದ್ರಿ? ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅಧ್ಯಕ್ಷ ನೇಮಕ ಮಾಡಿ ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ನಾನು ಈಗ ಕೇಳ್ತಾ ಇರೋದು, ದೇವರಾಜ ಅರಸು ನಿಗಮಕ್ಕೆ ಈ ವರ್ಷದ ಅನುದಾನದಲ್ಲಿ ಎಷ್ಟು ಅನುದಾನ ಇಟ್ಟಿದಿರಿ? ಆ ಅನುದಾನದಲ್ಲಿ ಕಡಿತಗೊಳಿಸಿ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಇಡ್ತೀರೋ, ಅಥವಾ ಸರ್ಕಾರದ ಚಿಂತನೆ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ 25-26ನೇ ಸಾಲಿನಲ್ಲಿ ಕೋಶದ 10 ಕೋಟಿ ರೂಪಾಯಿಯನ್ನು ಸೇರಿಸಿಕೊಂಡಂತೆ ಎಷ್ಟು ಅನುದಾನವನ್ನು ಇಡ್ತೀರಿ ಅನ್ನೋದು ಕ್ಲಾರಿಟಿ ಮಾಡಿ. ಎರಡನೇದು, ಈ ನಿಗಮದಲ್ಲಿರುವಂತ ನಿಯಮಾವಳಿಗಳೇನು, ಯಾವ್ಯಾವುದಕ್ಕೆ ಇದನ್ನು ಬಳಸಬಹುದು, ಇದನ್ನೊಂದು ಸ್ವಲ್ಪ ಸ್ಪಷ್ಟನೆ ಕೊಟ್ರೆ ಉಳಿದ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸುಲಭ ಆಗುತ್ತೆ. ಓಕೆ. ಸಭಾಪತಿ, ಸನ್ಮಾನ್ಯ ಸದಸ್ಯರು, ಮೊದಲಿಗೆನೆ ನಾರಾಯಣಗುರು ನಿಗಮವನ್ನು ನೇಮಕ ಆಗಿದೆ. ಸೇಮ್ ಪ್ರಶ್ನೆ, ಬೇರೆ ಪ್ರಶ್ನೆ. ಕೋಶ ಆಗಿರೋದ್ರಿಂದ ಅದಕ್ಕೆ ನಾವು ಅಧ್ಯಕ್ಷರನ್ನು ನೇಮಕ ಮಾಡಿದ್ದು. ಅದು ಅಭಿವೃದ್ಧಿ ನಿಗಮ ಅಂತಾನೆ, ಬಟ್ ಅದಕ್ಕೆ ಯಾವುದೂ ಮಾಡಲಿಕ್ಕೆ ರೂಪರೇಷೆಗಳೇ ಆಗಲಾರ್ದಕ್ಕೆ ಅದನ್ನ ತಟಸ್ಥ ಆಗಿತ್ತು. ಈಗ ಅಭಿವೃದ್ಧಿ ನಿಗಮ ನೀವು ಹೇಳಿದಂಗೆ ನಾವು ಜನವರಿ ಒಳಗೆ ಮಾಡಿದ್ದೀವಿ. ಈಗ ರೂಪರೇಷೆಗಳನ್ನು ಮಾಡ್ತೀವಿ. ಅದರ ಜೊತೆಗೆ 11 ನಿಗಮಗಳು ಯಾವ ರೀತಿ ಅದಾವು, ನೇರ ಸಾಲ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಸ್ವಾವಲಂಬಿ ಸಾರಥಿ ಇರ್ಬೋದು, ಇವೆಲ್ಲವನ್ನ ನೇರವಾಗಿ ಫಲಾನುಭವಿಗಳಿಗೆ ಮುಟ್ಟುವ ರೀತಿಯೊಳಗೆ ಈ ವರ್ಷ ಮಾಡ್ತೀವಿ. ಅದ್ರ ಜೊತೆಗೆ ನೀವು ಒಂದು ಮಾತನ್ನು ಹೇಳಿದ್ರಿ, ಸಪರೇಟ್ ಆಗಿ ದುಡ್ಡನ್ನು ಈ ನಿಗಮಕ್ಕೆ ಕೊಡ್ತೀರಿ ಏನು, ದೇವರಾಜ ಅರಸು ನಿಗಮ. ಈಗ 11 ನಿಗಮಕ್ಕೂ ಬೇರೆ ಬೇರೆ ಬಜೆಟ್ನೊಳಗೆ ಅಲೋಕೇಶನ್ ಮಾಡ್ತಾ ಇದ್ದಾರೆ. ಈಗ 10 ಕೋಟಿ ಏನು ಅಭಿವೃದ್ಧಿ ಕೋಶಕ್ಕಿದೆ, ಆ 10 ಕೋಟಿ ಅದರ ಜೊತೆಗೆ ಎಷ್ಟು ಅಂತ ಇನ್ನೂ ನಿರ್ಧಾರ ಆಗಿಲ್ಲ. ಅದು ಬರ್ತಿದೆ, ಅದು ಬಂದ್ಗಳಿಂದ ಬಜೆಟ್ನೇ ಬಂದ್ಗಳಿಂದ ತಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ. ಈ ವರ್ಷ ಯಾವ ನಿಗಮಕ್ಕೆ ಎಷ್ಟು ಅನ್ನೋದನ್ನ ಇದನ್ನು ಅಲೋಕೇಶನ್ ಬಂದ್ಗಳಿಂದ ನಿಮಗೂ ಹೇಳ್ತೀನಿ. ಅದ್ರ ಜೊತೆಗೆ ನನ್ನ ಆಸೆನೇ ಇದೆ, ಆ ಅಭಿವೃದ್ಧಿ ನಿಗಮಕ್ಕೆ ಇನ್ನೊಂದಿಷ್ಟು ದುಡ್ಡನ್ನು ಕೇಳುವಂತ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿ ನಮ್ದು ಇದು ನಾರಾಯಣಗುರು ಅಭಿವೃದ್ಧಿ ನಿಗಮ ಮತ್ತು ಆ ನಿಗಮದ ವ್ಯಾಪ್ತಿ ಇಡೀ ರಾಜ್ಯದಿದೆ. ಮತ್ತು ಆ ಸಮುದಾಯ ವಾಸ ಮಾಡ್ತಾ ಇರುವಂತ 12 ಜಿಲ್ಲೆಗಳಲ್ಲಿ ಬಹುಸಂಖ್ಯಾತರು ನಾವಿರೋದು. ಮಿನಿಮಮ್ ಇದಕ್ಕೊಂದು 50-100 ಕೋಟಿ ಇಡಬೇಕು ಅಂತೇಳಿ ಆ ಭಾಗದ ಜನರ ಬೇಡಿಕೆ ಇದೆ. ಹಾಗಾಗಿ ಸರ್ಕಾರ ಚಿಂತನೆ ಎಷ್ಟಿದೆ ಅನ್ನೋದನ್ನ ಸ್ಪಷ್ಟ ಮಾಡಿದ್ರೆ ಗೊತ್ತಾಗುತ್ತೆ. ನೀವು 10 ಕೋಟಿನಲ್ಲಿ ಏನ್ ಮಾಡಕ್ ಸಾಧ್ಯ ಇದೆ? ಇದನ್ನು ಕೊಡಿ. ನಿಮಗೆ ಬೇಡ ನಾರಾಯಣಗುರು ಅಭಿವೃದ್ಧಿ ನೀವು ಹಂಗಾಗಿ ಇದನ್ನ ಈ ನಿಗಮ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚೆ ಅಧ್ಯಕ್ಷ ನೇಮಕ ಮಾಡಿ ಈಗ 10 ಕೋಟಿ ಕೊಟ್ಟು ನಾನು ಎಲ್ಲದನ್ನ ಹಂಚ್ತೀನಿ ಅಂದ್ರೆ ಏನದನ್ನೇ ಸರ್. ಮಾನ್ಯ ಸಭಾಧ್ಯಕ್ಷರೇ, ಸುನೀಲ್ ಕುಮಾರ್ ಅವರು ಬಹಳ ಒಳ್ಳೆ ವಿಚಾರವನ್ನು ಎತ್ತಿದ್ದಾರೆ. ತಮ್ಮ ಅಧಿಕಾರಾವಧಿಯೊಳಗೆ 10 ಕೋಟಿ ಅಂತ
ಬೇರೆಯವ್ರ ಸರ್ಕಾರದಾಗ 100 ಕೋಟಿ ಕೊಡಬೇಕು. ನಾವು ಕೋಶದಲ್ಲಿ 10 ಕೋಟಿ ರೂಪಾಯಿನ ಇಟ್ಟಿದ್ದು ಸರ್. ಒಂದ್ ನಿಮಿಷ ನಾನು ಮಾತಾಡಿ ಚರ್ಚೆ ಅಲ್ಲ ಅವಾಗ ನೀವು ಘೋಷಣೆ ಮಾಡೋ ಬದಲು ನಿಗಮನ ಮಾಡಿದ್ರೆ ಈ ಸಮಸ್ಯೆ ಬರ್ತಿದ್ದಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಸಲಹೆ ತಗೊಂಡು ಮಾತಾಡಿದ್ರೆ ಗೊತ್ತಿರಿ. ನೀವು ನಿಮ್ಮ ಇಲಾಖೆಯಲ್ಲಿ ಮಾಡಿ ತಪ್ಪೇನು? ನಮ್ಗಿರೋ ಅಧಿಕಾರನೇ ನಿಮಗೂ ಇತ್ತು. 2 ನಿಮಿಷ ಸರ್ಕಾರ 3 ವರ್ಷ ಆಗಿ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ 3 ವರ್ಷ ತಗೊಂಡ್ರಿ. ಇನ್ ದುಡ್ಡು ಇಡೋದು ಯಾವ ಕಾಲಕ್ಕೆ ನೀವು? ಅಲ್ಲ ನೀವೇನೇ ಕೋಶ ಅಂತ ಮಾಡಿದ ತಕ್ಷಣ 10 ಕೋಟಿ ರೂಪಾಯಿ ಕೊಟ್ಟಿದೀವಿ. ಹೌದ್ರಿ, ಕೋಶ ಇಲ್ಲ. ನಾನೇ ಇದ್ದಿದ್ದವಾಗ ಕೋಶ ಇದ್ದಾಗ 10 ಕೋಟಿ ಕೊಟ್ಟಿದ್ದೀರಿ. ನೀವು ನಿಗಮ ನೋಂದಣಿ ಮಾಡ್ಲಿಕ್ಕೆ 3 ವರ್ಷ ತಗೊಂಡು ಇನ್ನು ಅದಕ್ಕೆ ದುಡ್ಡು ಎಷ್ಟು ಕೊಡ್ತೀವಿ ಅನ್ನೋದು ಮಂತ್ರಿಗಳಿಗೆ ಕ್ಲಾರಿಟಿ ಇಲ್ಲ ಅಂತ. ಒಂದ್ ಸೆಕೆಂಡ್. ಈಗ ಬ್ರಹ್ಮಶ್ರೀ ನಾರಾಯಣ ಗುರುನ ಬಗ್ಗೆ ಈಗ ನಿಮ್ಮ ಚರ್ಚೆ ಜಾಸ್ತಿ ಆಗಿದೆ. ಈಗ ವಿಷಯ ಏನಿದೆ, ಅವರು ಪ್ರಶ್ನೆ ಕೇಳಿದವರು ಹೇಳಿದ್ದಾರೆ ಈ ಬಜೆಟ್ ಎಷ್ಟು ಅನುದಾನ. ನಾರಾಯಣ ಗುರುಗಳು ಗಾಂಧೀಜಿ ಬಂದಿದ್ದ ಕಾರ್ಯಕ್ರಮವನ್ನ ನಿಮ್ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರಿ. ಆ ಕಾರ್ಯಕ್ರಮಕ್ಕೆ ಮಾಡಿದ ಖರ್ಚಿಗೂ ನಿಗಮಕ್ಕೆ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಅವತ್ತು ತೋರಿಸಿದಂತ ಆಸಕ್ತಿ ಆ ಸಭೆನಲ್ಲಿ ಈಗಲೂ ಸ್ವಲ್ಪ ತೋರಿಸಿ ಹೇಳಿ ಅಲ್ಲ ಅವರಿಗೆ. ಸುನೀಲ್ ಕುಮಾರ್ ಅವರು ನಾರಾಯಣ ಗುರು ಅವ್ರ ಬಗ್ಗೆ ಬರೇ ಮಾತಾಡ್ತಾರೆ, ಆದ್ರೆ ಇಂದಿನ ಅವಧಿಯೊಳಗ ಬಹಳ ಪವರ್ಫುಲ್ ಮಂತ್ರಿ ಇದ್ರಿ ನೀವು. ಅದು ಎನರ್ಜಿ ಮಂತ್ರಿ ಇದ್ರಿ. ಎನರ್ಜಿ ಮಂತ್ರಿ ಇದ್ದದ್ನಾಗ 10 ಕೋಟಿ ಬಿಡುಗಡೆ ಮಾಡಿದ್ರು. 10 ಕೋಟಿ ಬಿಡುಗಡೆ ಆಯ್ತು. ಮಾತಾಡ್ಲಿ ಅಧ್ಯಕ್ಷರೇ. ಆದ್ರೆ ಅದ್ರೊಳಗ 10 ರೂಪಾಯಿನೂ ದುಡ್ಡು ಬಿಡುಗಡೆ ಆಗ್ಲಿಲ್ಲ, ಬೇರೆ ಆದೇಶ ಆಯ್ತು. ನಮ್ಮ ಸರ್ಕಾರ ಬಂದ ಮೇಲೆ 5 ಕೋಟಿ 1 ವರ್ಷ ಬಿಡುಗಡೆ ಆಯ್ತು. ಅದಾದ್ಮೇಲೆ ಅದಕ್ಕೆ ನಾವು ಹೇಳಿದ್ವಿ, ಈ ಕೋಶದಿಂದ ಸಮುದಾಯಕ್ಕೆ ಒಳ್ಳೇದಾಗಲ್ಲ. ಈ ಕೋಶ ಮಾಡಿದ್ರಂದ್ರೆ ಯಾವುದಕ್ಕೂ ಸಮುದಾಯಕ್ಕೆ ಒಳ್ಳೇದಾಗಲ್ಲ ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡ್ರೆ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ವಿ. ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದು ನೀವ್ ಹೇಳ್ದಂಗೆ ಕೋಶ ಆದ್ಮೇಲೆ ಅದಕ್ಕೆ 1 ವರ್ಷ ಆಯ್ತು. ನಾವು ಲಾಸ್ಟ್ ಇಯರ್ ನಮ್ಮ ಹತ್ರ ನಾವು ಅದನ್ನ ಅನೌನ್ಸ್ ಮಾಡಿದ್ದು, ಹೋದ ವರ್ಷ ಅಭಿವೃದ್ಧಿ ನಿಗಮ ಅಂತ ಅನೌನ್ಸ್ ಮಾಡಿದ್ದು. ಅನೌನ್ಸ್ ಮಾಡಿದ ಮೇಲೆ ಅದಕ್ಕೆ ಈಗ ರಿಜಿಸ್ಟರ್ ಮಾಡಕ್ಕೆ ಕನಿಷ್ಠ 5-6 ತಿಂಗಳ ಬೇಕು. ಮಾನ್ಯ ಸಭಾಪತಿಗಳೇ, ಈಗೆಲ್ಲವೂ ಮಾಡಿದ್ದೀವಿ. ಈ ಸತೆ ಈ ವರ್ಷ ಬಜೆಟ್ ಆ 10 ಕೋಟಿನೂ ಆ 10 ಕೋಟಿ ಜೊತೆಗೆ ಈ ಸತೆನೂ ಹೆಚ್ಚು ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಉದ್ದೇಶ ಇದೆ. ನಾರಾಯಣ ಗುರು ಬಗ್ಗೆ ನಿಮಗಿಂತಲೂ ಹೆಚ್ಚು ಕಮಿಟ್ಮೆಂಟ್ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಸರ್ಕಾರಕ್ಕಿದೆ. ಅದಕ್ಕೆ ನಾವು ನೀವೇನು ಆಸೆ ಇಟ್ಕೊಂಡಿದ್ರಲ್ಲ, ನಿಶ್ಚಿತವಾಗ್ಲೂ ನಾವು ಅದಕ್ಕೆ ನಿಗಮಕ್ಕೂ ಮತ್ತೆ ಇನ್ನೊಂದು ಮಾನ್ಯ ಅಧ್ಯಕ್ಷ, ಹಿಂದುಳಿದ ವರ್ಗಕ್ಕೆ ಅತಿ ಹೆಚ್ಚು ಅನುದಾನವನ್ನ ನಿಗಮಗಳಿಗೆ ಕೊಟ್ಟಿದ್ದು ಈ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆನೆ. ಅದಕ್ಕಿಂತ ಮೊದಲು ಬಹಳ ಬೇರೆ 100 ಕೋಟಿ ದೇವರಾಜ ಅರಸಕ್ಕೆ 100 ಆಯ್ತು. ದೇವರಾಜ ಅರಸು ವ್ಯಾಪ್ತಿಯೊಳಗೆ ಕೆಲಸ ಸದನದಲ್ಲಿ ತಪ್ಪ ಆನ್ಸರ್ ಕೊಟ್ಟರೆ ನಾವು ಸುಮ್ಮನೆ ಕೂತ್ಕೋಬೇಕಾಗ ಇದ್ದಿದ್ದನ್ನು ನಾನು ಇದ್ದಿದ್ದನ್ನು ಕೂತ್ಕೊಳ್ಳೋ ನಿಮಿಷ ಆಯ್ತು ಹೇಳಿ. ಇವ್ರು ಸಚಿವರು ಹೇಳ್ತಾ ಇರೋದೇನು, ನಮ್ಮ ಸರ್ಕಾರದಲ್ಲಿ ನಿಗಮಗಳಿಗೆ, ಹಿಂದುಳಿದ ವರ್ಗ ನಿಗಮಗಳಿಗೆ ಜಾಸ್ತಿ ಅನುದಾನ ಕೊಟ್ಟಿದ್ರಿ ಅಂತ ತಪ್ಪ ಆನ್ಸರ್ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಾನು ಹೇಳ್ತೀನಲ್ಲ, ನೀವು ಹಿಂದಿನ ನಮ್ಮ ಸರ್ಕಾರದ ಕಾಲದಲ್ಲಿ ಎಷ್ಟು ಬ್ಯಾಕ್ವರ್ಡ್ OBC ನಿಗಮಗಳಿಗೆ ಎಷ್ಟು ಕೊಟ್ಟಿತ್ತು, ಈಗ ಎಷ್ಟು ಕೊಟ್ಟಿದ್ರು ಅಂತ ಟೇಬಲ್ ಮಾಡಿ ಟೇಬಲ್ ಮಾಡಿ ಚರ್ಚೆ ಈಗ ನೀವು ಪರಸ್ಪರ ಕೊಡ್ತಂತ ಹೇಳಿದಾರಲ್ಲ. ಈ ಸರ್ಕಾರದಲ್ಲಿ ನಿಗಮಗಳಿಗೆ ಜಾಸ್ತಿ ಟೇಬಲ್ ಕೊಟ್ಟ ನಂತರ ಒಪ್ಪಬೇಕಾದ್ರೆ ಮತ್ತೆ ತೀರ್ಮಾನ ಮಾಡಿ ಮತ್ತೆ ನೋಡಿ. ಈಗ ನನ್ಗೆ ಮುಂದೆ ಹೋಗ್ಬೇಕಲ್ಲ. ಪ್ರೂಫ್ ಅನ್ನ ಕೊಡ್ತೀನಿ. ಬಜೆಟ್ ಒಳಗೆ ಹೋದ ವರ್ಷ ಅನೌನ್ಸ್ ಮಾಡಿದ್ದೆ ಪ್ರೂಫ್ ಅನ್ನ ಕೊಡ್ತೀನಿ. ಚರ್ಚೆ ಕೊಡ್ರಿ. ಚರ್ಚೆಗೆ ನೀವು ಮಾಡ್ತಾ ಇದ್ದೆ ಮಾಡಲಿ ಕೊಡ್ತೀನಿ ರೀ. 1600 ಕೋಟಿ ಕೊಟ್ಟಿದ್ದೀವಿ ಎಲ್ಲ ನಿಗಮಕ್ಕೂ. 100 ಕೋಟಿ ಒಕ್ಕಲಿಗ ನಿಗಮ, ಲಿಂಗಾಯತ್ ನಿಗಮಕ್ಕೂ 100 ಕೋಟಿ ಇದ್ದಿದ್ದು 287 ಕೋಟಿ ಆಗಿದೆ.
ಏ, ನಾವೇ- ಕೊಟ್ಟಿದ್ದೀವಿ ಏ, ಅದಕ್ಕೆ ನಾನು ಅಧ್ಯಕ್ಷರೇ. ಹೇಳ್ತಾ ಇರೋದು, ಸುಮ್ಮ ಹೇಳಕತ್ತಿಲ್ಲ. ಅಂಬಿಗರ ಅಧ್ಯಕ್ಷರೇ, ಚೌಹಾಣ್ ಹೇಳಿದ್ರು ಈಗ ಸರ್, ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ, ಸಹೋದರರೇ, ಈಗ ಒಂದ್ ನಿಮಿಷ, ಅಧ್ಯಕ್ಷರೇ, ನಾರಾಯಣ ಒಂದ್ ನಿಮಿಷ. ವಿಚಾರವನ್ನ ಬಂದದ್ನಾಗ ನಾರಾಯಣ ಗುರುಗೆ ಒಂದ್ ನಿಮಿಷ, ಅಧ್ಯಕ್ಷರೇ. ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದೆ. ಅದಕ್ಕೆ ಈ ವರ್ಷ ನಾವು ರೂಪರೇಷೆಗಳನ್ನ ಮಾಡಿ ಎಲ್ಲ ಅಧ್ಯಕ್ಷರೇ. ನೇರವಾಗಿ ಫಲಾನುಭವಿಗಳಿಗೆ ಮುಟ್ಟಿಸುವ ರೀತಿಯೊಳಗೆ ಕೆಲಸವನ್ನು ಮಾಡಿಸ್ತೀವಿ. ಓಕೆ, ಅಧ್ಯಕ್ಷರೇ, ಒಂದ್ ನಿಮಿಷ ಸಮಗ್ರ ಸರ್, ಉತ್ತರ ಕೊಡು. ಅಧ್ಯಕ್ಷರೇ, ಸುರೇಶ್, ನನಗೆ ನಾ ಕೊಡ್ತೇನಪ್ಪ, ಒಂದು ನಿಮಿಷ ಅವ್ರದ್ದು ಏನು ಕೇಳ್ತೇನೆ. ಅವ್ರು ಆಗ ಬಂದು ಹೇಳಿ.